ಬರ ಹೆಚ್ಚಾಗಿದೆ. ಈ ಸಲದ ಬೇಸಿಗೆಯಲ್ಲಿ ನೀರಿಗೆ ಹಾಹಾಕಾರ ಬರುವ ಪರಿಸ್ಥಿತಿ ಒದಗಿದೆ. ಏನು ಮಾಡುವುದು ಅಂತೇಳಿ ಕೇಳಿದ್ದಾರೆ. ಏನು ಮಾಡೋದು ಹೇಳಿ. ಅಂತರಂಗದಲ್ಲಿ ನೀರಿನ ಅಭಾವ ತುಂಬವಾಗಿದೆ. ಕಣ್ಣೀರು ಬತ್ತಿ ಹೋದಾಗ ನೀರಿನ ಹೊರತೆ ಬತ್ತಿ ಹೋಗುತ್ತದೆ ಅಂತಾರೆ ಗುರುಜಿ. ದೇವರ ಎದುರು ನಾವು ಕಣ್ಣೀರು ಹಾಕೋದೇ ಇಲ್ಲ, ಬತ್ತಿಯೇ ಹೋಗಿದೆ. ಅಂತರಂಗದ ಚಿಲುಮೆ ಸುಪ್ತ ವರಸೆ ಕಂಪ್ಲೀಟ್ ನಾಶವಾಗಿದೆ. ಭಗವಂತನಲ್ಲಿ ಕಣ್ಣೀರು ಹಾಕಬೇಕು, ತನ್ಮೂಲಕ ಮಳೆ ಬರಬೇಕು, ತನ್ಮೂಲಕ ಇಳೆಯ ಹೊರತೆ ಹೆಚ್ಚುತ್ತದೆ. ಬಟ್ ಈಗ ಕಣ್ಣೀರು ಹಾಕುವಂಥ ಮನಸ್ಥಿತಿಗೆ ಜನರು ಬರಲಿಲ್ಲ. ಮಾಡಿಸ್ತಾನೆ, ಕಡ್ಡಾಯವಾಗಿ ಕಣ್ಣೀರು ಹರಿಯುವಂತೆ ಮಾಡ್ತಾನೆ. ಕುಡಿಯುವ ನೀರಿಗೆ ಹಾಹಾಕಾರ. ಬಾವಿ ಬತ್ತಿ ಹೋಗಿದೆ, ಸಮುದ್ರ ಮಾತ್ರ ಇದೆ, ಹಳ್ಳ ಇಲ್ಲ, ನದಿ ಇಲ್ಲ, ತೊರೆ ಇಲ್ಲ. ಏನು ಮಾಡ್ತೀರಿ? ಕರ್ತಕ ನೀರು ಸಾಧ್ಯವಿಲ್ಲ. ಸಮುದ್ರವನ್ನು ಸೋಸಿ ನಾವೀಗ ಅದರ ಉಪ್ಪು ನೀರನ್ನು ತೆಗೆದು ಮಸ್ಕತ್ನಲ್ಲಿ, ದುಬೈಯಲ್ಲಿ ಮಾಡಿದಂತೆ ಸಮುದ್ರದ ನೀರು ಒಂದೇ ಉನ್ನತಿಗೆ ಗತಿ. ಡಿಸ್ಯಾಲಿನೇಷನ್ ಪ್ಲ್ಯಾಂಟನ್ನು ಎಲ್ಲ ಕಡೆ ಹಾಕಬೇಕು, ಅದೊಂದೇ ದಾರಿ. ಖರ್ಚು ಮಾಡುವ ಸರ್ಕಾರ ಇದ್ದರೆ ಓಕೆ, ಅದಿಲ್ಲದಿದ್ದರೆ ಜೋಕೆ. ಈ ಸಲ ಹಾಗಾದರೆ ಬರ ಅತ್ಯಂತ ಹೆಚ್ಚಿನ ಖಂಡಿತ ಭಗವಂತ ಪಾಠ ಕಳಿಸ್ತಾನೆ ನೋಡಿ. ಅನಾವೃಷ್ಟಿ ಅತಿವೃಷ್ಟಿ ನೋಡಿ ಎಷ್ಟು ಬಂತು. ಹೌದು, ಊರೇ ನೆರೆ ಇಲ್ದಿರಿ ಬರ, ಒಂದು ಹನಿ ನೀರೂ ಇಲ್ಲ. ಏನು ಮಾಡ್ತೀರಿ? ಏನು ಮಾಡೋಂಗಿಲ್ಲ. ಅದಕ್ಕೆ ಗುರುಜಿಯ ವರುಣದೀಪ ಅದ್ಭುತ ಕೆಲಸ ಮಾಡಿದೆ. 11 ಮಂದಿ ಸೇರಿ ಕಣ್ಣೀರು ಹರಿಸಿ ವರುಣದೇವರಲ್ಲಿ ಪ್ರಾರ್ಥಿಸಿದರೆ 11 ದಿನ ಬೇಕಾದಷ್ಟು ಮಳೆ. ಪ್ರಾಕ್ಟಿಕಲ್ ಆಗಿ ನಮ್ಮ ಡಿವೈನ್ ಸ್ಪಾಕ್ನಲ್ಲಿ ಎಲ್ಲ ಅನುಭವಿಸಿದ್ದಾರೆ. 11 ದಿನ ಮಾಡಿ 11 ದಿನ ಗ್ಯಾಪ್ ಅನ್ನೋದು. 11 ದಿನ ಮಾಡಿ 11 ದಿನ ಮಳೆ ಸತತವಾಗಿ ಬರುತ್ತೆ. ಪುನಃ ಮಾಡಿ ಪುನಃ 11 ದಿನ. ಆ ನಿಟ್ಟಿನಲ್ಲಿ ಎಲ್ಲ ಕಡೆ ಅದು ಆಗುವಾಗ ಆಗಬೇಕು. ವರುಣದೇವರಿಗೆ ಶರಣಾಗೋದು ಒಂದೇ ಅತ್ಯಂತ ಸುಲಭ ಮಾರ್ಗ, ಸುಂದರ ಮಾರ್ಗ, ಸುಲಲಿತ ಮಾರ್ಗ. ಪೈಸಾ ಖರ್ಚಿಲ್ಲ. ಚಿಕ್ಕನ್ನಲ್ಲಿ ಬೇಡ ಅಂಬಷ್ಟು ಹತ್ತಿದ್ದೀರಿ, ನಿಮ್ಮ ಅಮ್ಮನನ್ನು ನೋಯಿಸಿದ್ದೀರಿ. ಈಗ ಬೇಕೆಂಬಷ್ಟು ಹತ್ತಿಬಿಡಿ, ಜಗದಂಬೆಯನ್ನು ಖುಷಿಪಡಿಸಿ.